Start. My name is Nairaj. I am from Kalburgi. I studying in 6th standard. ನಮಸ್ಕಾರ, ನನ್ನ ಹೆಸರು ಹನುಮಂತ್ ಅಂತೇಳಿ. ನಾನು ದಾವಣಗೆರೆ ಪ್ರಾಪರು, ಇರೋದು ಗೋಕಾಕಲ್ಲಿ. ಈ ಒಂದು ಗಾಂಧಾರಿ ವಿದ್ಯೆ ಕಲೀಲಿಕ್ಕೆ ನಾನು ಕೂಡ ಕಲಿಸಲಿಕ್ಕೆ ಬಂದಿದ್ದೆ. ಅದರದ್ದು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಡೆಮೋ ಮಾಡ್ತಾ ಇದ್ದೀವಿ. ನಾಗರಾಜ್, ಡೆಮೋ ಮಾಡೋಣಪ್ಪ. ಓಕೆ, ಟರ್ನ್. ಫಸ್ಟು ಕಲರ್ ಬಾಲಿಂಗಿಂದ ಹೋಗೋಣ. ಓಕೆ, ಹಾಂ, Yellow, ವೆರಿ ಗುಡ್. red, ಎಸ್, ಸೂಪರ್, pink, ವೆರಿ ಗುಡ್, yellow, ವೆರಿ ನೈಸ್, blue, ವೆರಿ ಗುಡ್, white. ವೆರಿ ಗುಡ್. ಈಗ ಒಂದು 2 ಕಲರ್ ಕೊಡ್ತೀನಿ, ಒಮ್ಗೆ ಹೇಳ್ಬೋದಾ? Okay, sir. ಓಕೆ, ನೋಡು. Orange and green. ವೆರಿ ಗುಡ್, ವೆರಿ ಗುಡ್, ಸೂಪರ್. ನೋಡು, ಇದು 2 ಇದೆ. ಕಲರ್ ಹೇಳು. Purple and blue. ಎಸ್, ವೆರಿ ಗುಡ್, ವೆರಿ ಗುಡ್. ಈಗ ಪಿಕ್ಚರ್ ಐಡೆಂಟಿಫೈ ಮಾಡೋಣಪ್ಪ. Okay, sir. ಆ ಕಡೆ ನೋಡು. ಹಾಂ ಹಾಂ, ಎಸ್, Pineapple, ವೆರಿ ಗುಡ್, Pata Gobi, ಎಸ್, Giraffe, ವೆರಿ ಗುಡ್, Capsicum, ಎಸ್. ನೆಕ್ಸ್ಟ್. hand, fingers, ಹಾಂ, ಹ್ಯಾಂಡ್, tongue, ವೆರಿ ಗುಡ್, socks, ವೆರಿ ಗುಡ್, tomato, ವೆರಿ ನೈಸ್, foot, ವೆರಿ ಗುಡ್, tiger, ವೆರಿ ಗುಡ್, carrot, ವೆರಿ ಗುಡ್, hat. ವೆರಿ ಗುಡ್, Sir, spelling. Grapes, ವೆರಿ ಗುಡ್, radish, ವೆರಿ ಗುಡ್, horse. Sir, lion. ಲಾಯನ್, ಎಸ್, Sir, spelling. Flute, ವೆರಿ ಗುಡ್, goat, ಎಸ್. ಹಾಗೆ ನಾಗರಾಜ್, ನೀವು ಏನೇನು ಮಾಡ್ಬೋದು? ಫೋಲ್ಡರ್ ಹಾಕ್ಕೊಂಡು ಕಣ್ ಕಟ್ಟಿ ಇನ್ನು ಏನೇನು ಮಾಡ್ತೀಯ ಹೇಳ್ಬೋದಾ? action and reaction. ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಮಾಡ್ತೀಯಾ? ಹೌದು. ಮತ್ತಿನ್ನೇನು ಮಾಡ್ತೀಯಾ? ಮತ್ತೆ ಬಾಲ್ಸ್ ಕೈಯಾಗಿ ಹಿಡಿದ್ರೆ ಸ್ಮೆಲ್ ಮಾಡಿ ಹೇಳ್ಬೋದು, ಹಾಂ ಪಿಕ್ಚರ್ಸ್ ಹೇಳ್ಬೋದು. ಹಾಂ, ಮತ್ತೆ ಯಾರೋ ಹಿಂಗಿದ್ರೆ ಹಿಂಗೆ ಸ್ಮೆಲ್ ತೊಗೊಂಡು ಸ್ಕ್ಯಾನ್ ಮಾಡಿ ಬಟ್ಟೆ ಅವೆಲ್ಲ ಕಲರ್ಸ್ ಹೇಳ್ಬೋದು. ಅವ್ರದ್ದು ಸ್ಮೆಲ್ ಎಲ್ಲ ಹೇಳ್ತೀರಾ, ಕಲರ್ ಎಲ್ಲ ಹೇಳ್ತೀರಾ? ಹಾಂ, ಮತ್ತೆ ನೆಕ್ಸ್ಟ್ ಇನ್ನೇನು ಮಾಡ್ತೀರಾ? ನೆಕ್ಸ್ಟ್ ಅದ್ರ ಕಲರ್ ಮಾಡ್ಬೋದು. ಕಲರ್ ಮಾಡ್ತೀಯಾ Yes. ಫೋಲ್ಡರ್ ಹಾಕ್ಕೊಂಡು? Yes. ಸೊ ಇದರಲ್ಲಿ ನೀವು ಮಾಡಿರ್ತಕ್ಕಂಥದ್ರಲ್ಲಿ ಇಲ್ಲೊಂದಿಷ್ಟು ಕಲರ್ ಇದೆ, ತೋರಿಸ್ಬೋದಾ? ಓಕೆ ಸರ್. ಹಾಂ, ಬ್ಲ್ಯಾಕ್, ಬ್ಲ್ಯಾಕ್ ಕಲರ್, ಎಸ್. ಎಸ್, ವೆರಿ ಗುಡ್. ರೆಡ್, ಹಾಂ ಸ್ಕಿನ್, ಹಾಂ ವೈಟ್ ಆ್ಯಂಡ್ ಬ್ಲ್ಯಾಕ್, ಹಾಂ ಆರೆಂಜ್, ಹಾಂ, ಕೆಳಗಿಲ್ಲ. ಬ್ರೌನ್, ಹಾಂ ರೆಡ್. ಹಾಂ, ಇದು ಈ ಕಡೆ ಏನು ಮಾಡಿರೋದು ಯಾರು? ಈ ಕಡೆ ನಾನು. ಕಲರ್ ತುಂಬಿದೆಯಾ? ಎಸ್. ಎಸ್, ವೆರಿ ಗುಡ್. ಹಾಗೆ ಈಗ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಬರುತ್ತೆ ಅಂತ ಹೇಳ್ದಲ್ಲ, ಹೌದು. ನಾನು ಆ್ಯಕ್ಷನ್ ತೋರಿಸ್ಬೋದಾ? ಎಸ್ ಸರ್. ನಾನು ಇಷ್ಟು ದೂರ ಇದ್ದೀನಿ, ನೋಡಿ. ಓಕೆ, ಓಕೆ ಸರ್. ಎಸ್, ಸೂಪರ್, ವೆರಿ ಗುಡ್, ಎಸ್. ನೆಕ್ಸ್ಟ್. ಎಸ್, ವೆರಿ ಗುಡ್, ಎಸ್, ಸೂಪರ್, ವೆರಿ ಗುಡ್, ವೆರಿ ಗುಡ್ ನಾಗರಾಜ್, ವೆರಿ ಗುಡ್. ನೋಡಿ, ಈ ಥರ ಎಲ್ಲ ನಾವು ಕಣ್ಣು ಕಟ್ಕೊಂಡು ಮಾಡ್ಬೋದು ಅನ್ನೋದನ್ನು ಇವತ್ತು ನಾವು ಜೀವಂತವಾಗಿ ಕಾಣ್ತಾ ಇದ್ದೀವಿ. ಇದು ಸತ್ಯ. ಯಾವುದೋ ನಾವು ಏನು ಮ್ಯಾಜಿಕ್ ಮಾಡ್ತಾಯಿಲ್ಲ ಅಥವಾ ಇನ್ನೇನೂ ಮಾಡ್ತಾಯಿಲ್ಲ. ಅವ್ನು ತನ್ನ ಪರಿಚಯನೂ ಕೂಡ ಮಾಡ್ಕೊಂಡ, ಕಲಬುರ್ಗಿಯಿಂದ ಬಂದುಬಿಟ್ಟು. ಸೊ ಇದನ್ನೆಲ್ಲ ಇಲ್ಲಿ ಕಲಿತಾ ಇದ್ದಾರೆ. ಹಂಗಾಗಿ ಅವರು ನಮಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿಂದ ಮಕ್ಕಳು ಅವ್ರ ಮನೆಗೆ ಹೋದ್ಮೇಲೆ ಅವರ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇರ್ಬೋದು ಆ ಮಗುವಿನ ಬಗ್ಗೆ, ಮತ್ತು ಅವ್ರ ಮನೆಯಲ್ಲಿ ಅಷ್ಟೇ ಅಲ್ಲ, ಅವ್ರ ಸುತ್ತಮುತ್ತಲು ಅವ್ರ ರಿಲೇಷನ್ ಇರ್ಬೋದು, ಅಥವಾ ಅವರಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಅವರ ರಿಲೇಷನ್ ಅಷ್ಟೇ ಅಲ್ಲ, ಅವ್ರ ಫ್ರೆಂಡ್ ಸರ್ಕಲಲ್ಲಿ ಹೆಂಗಿರುತ್ತೆ, ಅವ್ರ ಸ್ಕೂಲಲ್ಲೇ ಒಂದು ವಾತಾವರಣ ಹೆಂಗಿರುತ್ತೆ, ಇದನ್ನೆಲ್ಲ ಗೆಸ್ ಮಾಡಿದರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ.
ಇದನ್ನು ಏನಾದರೂ ಇಂಥದ್ದು ಪಡ್ಕೋಬೇಕಂತಂದರೆ ಅದು ನಾವು ಹೇಳ್ತಿರ್ತೀವಿ ಅಧ್ಯಾತ್ಮದಲ್ಲಿ ಪೂರ್ವಜನದ ಒಂದು ಸುಕೃತ ಫಲ ಇದ್ರೆ ಮಾತ್ರ ಇಂಥ ಸಿಗುತ್ತೆ ಅಂತೇಳಿ. ಆ ಥರ ಮಕ್ಕಳೆಲ್ಲ ಇಲ್ಲಿ ಪಡ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಮಗುಗೆ ಇಷ್ಟೇ ಕಣ್ಣು ಕಟ್ಕೊಂಡೇ ಇಂಥದ್ದೆಲ್ಲದನ್ನು ಈ ಸೂಕ್ಷ್ಮತೆಯಲ್ಲಿ ಮಾಡ್ತಾನಂತಂದರೆ ಅವನು ತನ್ನ ಸ್ಟಡೀಸ್ನಲ್ಲಿ ಹೆಂಗೆ ಇಂಪ್ರೂವ್ ಆಗ್ಬೋದು, ಅಥವಾ ಅವನ ಪಠ್ಯಕ್ರಮಗಳಲ್ಲಿ ಪ್ರತಿಯೊಂದನ್ನು ಕೂಡ ಅವನು ಕಣ್ಣು ಮುಚ್ಕೊಂಡೇ ಈ ಥರ ಮಾಡ್ತಾನಂದರೆ ನೆಕ್ಸ್ಟ್ ಕಣ್ಣು ತೆಗೆದು ಓದಲಿಕ್ಕೆ ಅವ್ನಿಗೆ ಏಕಾಗ್ರತೆ ಆಗಲಿ, ಮೆಮೊರಿ ಪವರ್ ಆಗಿರಲಿ, ಅಥವಾ ಅವನ ಹ್ಯಾಬಿಟ್ಸ್ ಆಗಿರಲಿ, ಅಂದರೆ ಅವರು ಹಠ ಸ್ವಭಾವ ಆಗಿರಲಿ, ಆ ಕೋಪ ಆಗಿರಲಿ, ನಾವು ಇಲ್ಲಿ ಗುರುಗಳು ಕೊಡ್ತಕ್ಕಂಥ ಆಹಾರ ಪದ್ಧತಿಯಿಂದ, ಅವ್ರು ಮಾಡಿಸ್ತಕ್ಕಂಥ ಸಾಧನೆಯಿಂದ, ಆ ಜಪ ಆಗಿರಲಿ, ಆ ಧ್ಯಾನ ಆಗಿರಲಿ, ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಯೋಗಾಭ್ಯಾಸಗಳಿಂದ ಆಗಿರಲಿ, ಈ ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರಿಬಿಟ್ಟು ಸೊ ಇದು ಇವಾಗ ಆ ಮಕ್ಕಳು ಆ ಸ್ಥಿತಿಗೆ ಬಂದಿದ್ದಾರೆ. ಒಂದು 5 ದಿನದಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವು ಕಂಡುಕೋಬೇಕಾಗಿರೋದು. ಜಗತ್ತಿನೆಲ್ಲ ನಾವು ಏನನ್ನೋ ನಂಬ್ತೀವಿ, ಏನನ್ನೆಲ್ಲ ನಂಬಲಿಕ್ಕೆ ರೆಡಿ ಇದ್ದೀವಿ, ಆದರೆ ಇಂಥದನ್ನು ನಂಬಿದರೆ ನಮ್ಮ ಮಕ್ಕಳ ಭವಿಷ್ಯನೇ ಪೂರ್ತಿ ಚೇಂಜ್ ಆಗುತ್ತೆ. ಯಾಕೆಂದರೆ ನಾವು ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ನಮ್ಮ ಮಕ್ಕಳ ಸಲುವಾಗೇ ಮಾಡ್ತೀವಿ. ಆದರೆ ಇಂಥ ಒಂದು ಜ್ಞಾನವನ್ನು ಏನಾದರೂ ನಮ್ಮ ಮಕ್ಕಳಿಗೆ ಒಂದು ಗಿಫ್ಟ್ ಆಗಿ ಕೊಟ್ಟರೆ ಸೊ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ, ಒಂದು ಒಳ್ಳೆಯ ಒಂದು ಮುಂದೆ ಅವ್ರ ಫ್ಯೂಚರ್ನ ಕೊಟ್ಟಂಗೆ ಅಂತ ನಂದು ಒಂದು ಭಾವನೆ. ಈಗ ಒಂದು ಗಾಂಧಾರಿ ವಿದ್ಯೆಯಿಂದ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದನ್ನು ಒಂದು ರೆಡಿಮೇಡ್ ಮಾಡಿ ಒಂದು ಮಹಾನ್ ವ್ಯಕ್ತಿಗಳು ಅಥವಾ ಮಹಾನ್ ಗ್ರೇಟ್ ಪರ್ಸನ್ನಿಂದ ತೊಗೊಂಡು, ಅಥವಾ ಒಂದು ಋಷಿಮುನಿಗಳ ಜ್ಞಾನವನ್ನು, ಯೋಗದಲ್ಲಿರ್ತಕ್ಕಂಥ ಸೂತ್ರಗಳನ್ನು ತೊಗೊಂಡು ಇದನ್ನು ತುಂಬ ಸುಲಭವಾಗಿ ಸರಳವಾಗಿ ರೆಡಿ ಮಾಡಿ ಕೊಡ್ತಕ್ಕಂಥ ನಮ್ಮ ಯರಸ್ವಾಮಿ ಗುರೂಜಿಯವರು ಸೊ ಒಂದು ತುಂಬ ದೊಡ್ಡ ಸಾಧನೆ. ಅವ್ರ ಕಡೆ ಈಗ ಸುಮಾರು 15,000 ಮಕ್ಕಳು ಈ ಥರ ಕಲ್ತಿದ್ದಾರೆ ಒಂದು 15 ವರ್ಷದಲ್ಲಿ. ಆ ಮಕ್ಕಳದೆಲ್ಲ ಭವಿಷ್ಯ ಹೆಂಗಿರ್ಬೋದು ಅಂತ ನನಗೆ ಈ 5 ದಿನದಲ್ಲೇ ನನಗೊಂದು ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಗುರುಕುಲಮ್ಗೂ ಸೊ ಈ ಒಂದು ನಿಸರ್ಗಕ್ಕೂ ಕೂಡ ಇಲ್ಲಿ ಇಂಥ ಒಂದು ಒಳ್ಳೆ ನೇಚರ್ ಇದೆ, ಒಂದು ಒಳ್ಳೆ ನಿಸರ್ಗ ಇರೋದ್ರಿಂದ ಇದೆಲ್ಲ ಬರಲಿಕ್ಕೆ ಸಾಧ್ಯತೆ ಇದೆ. ಆ ಮಕ್ಕಳಿಗೆ ಬೆಳಗ್ಗೆ ಎದ್ದಾಗಿಂದ ಹಿಡ್ಕೊಂಡು ರಾತ್ರಿ ಮಲಗೋವರೆಗೂ ಕೂಡ ಒಂದು ಒಳ್ಳೆಯ ಒಂದು ಸಂಸ್ಕಾರ, ಒಂದು ಕಲ್ಚರ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.